ನಮಸ್ತೆ ಮಾಸ್ಟರ್ಸ್. ನನ್ನ ಹೆಸರು ಮಾರಮ್ಮ ಹೇಮನಾರಾಯಣ, ರಾಯಚೂರು ಬಿರ್ಮಿನ್ ಮಾಸ್ಟರ್. ನಾನು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪಿರಮಿಡ್ ಜಗತ್ ನಿರ್ಮಾಣಕ್ಕಾಗಿ ನಿಂತು ಎಷ್ಟೋ ಹಲವಾರು ವರ್ಷಗಳಿಂದ 40 ವರ್ಷಗಳಿಂದ ನಿರಂತರ ಸತತ ಪ್ರಯತ್ನದಿಂದ ಪಿರಮಿಡ್ ನಿರ್ಮಾಣ, ಪಿರಮಿಡ್ ಜಗತ್ ಅನ್ನೋದು ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ರಾಯಚೂರಿನಲ್ಲಿ ಸಹ ಚಿಕ್ಕ ಚಿಕ್ಕ ಪಿರಮಿಡ್ಗಳು, ರೂಫ್ಟಾಪ್ ಪಿರಮಿಡ್ಗಳು, ಸಾಮೂಹಿಕ ಪಿರಮಿಡ್, ಈ ರೀತಿ ಎಲ್ಲ ಕಟ್ತಾ ಬರ್ತಾ ಇದ್ದೀವಿ. ಅದಕ್ಕೆ ಹಿಂದೆ ಸ್ವಲ್ಪ ನನ್ನ ಅನುಭವವನ್ನು ಹೇಳ್ತಾ ಬರ್ತೀನಿ. ಮೊಟ್ಟ ಮೊದಲಿಗೆ ನಾನು 2006ರಲ್ಲಿ ಧ್ಯಾನಕ್ಕೆ ಬಂದಾಗ, 2007ರಲ್ಲಿ ಒಂದು ಬೆಂಗಳೂರಲ್ಲಿದ್ದಾಗ ಒಂದು ಮನೆಯಲ್ಲಿ ಪಿರಮಿಡ್ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಅದು ಸೆಂಟರ್ ಇತ್ತು. ಆವಾಗ ನನಗೆ ಒಂದು ಪ್ರಶ್ನೆ ಬಂತು, ಪಿರಮಿಡ್ ಇಂದ ಎನರ್ಜಿ ಯಾವ ತರ ಬರುತ್ತೆ ಅಂತ. ನಮ್ಗೇನು ಅಷ್ಟು ಅನುಭವಗಳಾಗಿಲ್ಲ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಧ್ಯಾನಾನುಭವಗಳು ಆಗಿದೆ. ಅಂದ್ರೆ ಗುರುಗಳು ಯಾವ ತರ ನಮ್ಗೆ ತೋರಿಸ್ಕೊಟ್ರು ಅಂದ್ರೆ, ಒಂದು ಪಿರಮಿಡ್ ಇದೆ, ಪತ್ರಿಜಿಯವರು ಜೋರಾಗಿ ದೊಡ್ಡದಾಗಿ ಬಾಯಿ ತೆಗ್ದಿದ್ದಾರೆ, ಅಂತ ಹೇಳ್ಬಿಟ್ಟು ಬಾಯಿ ತೆಗ್ದಿದ್ದಾರೆ. ಪತ್ರಿಜಿ ಬಾಯಿಂದ ಬೆಂಕಿ ಬರ್ತಾ ಇದೆ. ಆ ಬೆಂಕಿ ಪಿರಮಿಡ್ ಮೇಲೆ ಬೀಳ್ತಾ ಇದೆ. ಆ ಪಿರಮಿಡ್ ಇಂದ ಪಿರಮಿಡ್ ಕಣಗಳು, ಅಣು ಕಣಗಳು ಯಾವ ತರ ಇರುತ್ತೋ ಅದರ ಒಂದು ಕಿಡಿಗಳು ಪಿರಮಿಡ್ ಇಂದ ಬರ್ತಾ ಇರೋದು. ಅದು ನಮ್ಮ ಮೇಲೆ ಬೀಳ್ತಾ ಇರ್ತಕ್ಕಂಥ ಒಂದು ಅನುಭವವನ್ನ ನಾನು ಧ್ಯಾನದಲ್ಲಿ ಕಂಡಿದ್ದು. ಅದು ಧ್ಯಾನಾನುಭವ. ಆ ರೀತಿ ಧ್ಯಾನಾನುಭವ ಆದ ನಂತರ ನಾನು ಜಾಸ್ತಿ ಅದರ ಬಗ್ಗೆ ರಿಸರ್ಚ್ ಮಾಡಲಿಲ್ಲ. ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಈ ಬ್ಲೇಡ್ಸ್ ಅಂತ ಇರ್ತಾ ಇದ್ರಲ್ವಾ, ಅದೆಲ್ಲ ಶಾರ್ಪ್ ಆಗ್ತಕ್ಕಂಥದ್ದೆಲ್ಲ ನಾವು ನೋಡಿದ್ವಿ. ಆಮೇಲೆ ಮನೆಯಲ್ಲಿ ತರಕಾರಿ ಮೇಲೆ, ನೀರಿನ ಮೇಲೆ, ಈ ತರ ಎಲ್ಲ ಕಡೆ ಮನೆ ತುಂಬ ಪಿರಮಿಡ್ಸ್ ಅನ್ನ ಇಟ್ಕೊಂಡ್ವಿ. ಒಂದು 2x2 ಪಿರಮಿಡ್ ಅನ್ನ ಮನೆಯಲ್ಲಿ ಕಿಟಕಿಗೆ ತಗಲಾಕೊಂಡ್ಬಿಟ್ಟು ಅದ್ರ ಕೆಳಗಡೆನೆ ಧ್ಯಾನ ಮಾಡೋದು. ಯಾವಾಗ್ಲೂ ರಾತ್ರಿ ಹೊತ್ತಾಗ್ಲಿ ಮನೆಯಲ್ಲಿ 1 hour 2 hour ಆಗ್ಲಿ ಈ ತರ ಮಾಡ್ಕೊಂತ ಬರ್ತಾ ಇದ್ವಿ. ತದನಂತರ ರಾಯಚೂರ್ಗೆ ಹೋದ್ವಿ. ರಾಯಚೂರಲ್ಲಿ ಒಂದು ಕೋಟೆ ಇದೆ, ರಾಯಚೂರು ಕೋಟೆ. ರಾಯಚೂರು ಕೋಟೆಯ ಮೇಲೆ ಪಿರಮಿಡ್ ನಿರ್ಮಾಣ ಮಾಡಿದ್ದಾರೆ ರಾಜ ಮಹಾರಾಜರು. ಅದು ಎಲ್ಲರಿಗೂ ಕಾಣಿಸುತ್ತೆ, ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರೆ, ಅಂದ್ರೆ ಕರೆಕ್ಟ್ ಆಂಗಿಲ್ ಪಿರಮಿಡ್ ಅದು. ಅವಾಗ ಮಹಾರಾಜರ ಕಾಲದಲ್ಲೇ ಕೋಟೆ ಮೇಲೆ ರಾಯಚೂರಿನಲ್ಲಿ ಪಿರಮಿಡ್ ನಿರ್ಮಾಣ ಅನ್ನೋದು ಆಗಿರ್ತಕ್ಕಂಥದ್ದು. ಅಂದ್ರೆ ನಾವು ಯಾವಾಗಲೂ ಅನ್ಕೊಳ್ತಾ ಇದ್ವಿ ಪಿರಮಿಡ್ ಜಗತ್ತಿಗೆ ಕಾರಣ ಇವಾಗ್ಲೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಆದ್ರೆ ಅವಾಗ್ಲೇ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು. ತದನಂತರ ರೂಫ್ ಟಾಪ್ ಪಿರಮಿಡ್ಗಳು ಅನ್ನೋದು ಬಂತು. ಒಂದು ಅನ್ನಪೂರ್ಣ ಪಿರಮಿಡ್ ಧ್ಯಾನ ಕೇಂದ್ರ, ಪತ್ರಿಜಿ ಪಿರಮಿಡ್, ಈಗ ಹೊಸದಾಗಿ ಚಿಕ್ಕ ಪಿರಮಿಡ್ 10 ಆನಾಪಾನಸತಿ ಪಿರಮಿಡ್, ಈ ತರ 10 ಹಲವಾರು ಪಿರಮಿಡ್ಗಳು ನಿರ್ಮಾಣ ಆಗ್ತಾ ಈಗ ಸಾಮೂಹಿಕ ಪಿರಮಿಡ್ 30x30. ಈ ಪಿರಮಿಡ್ಗೆ ಎಷ್ಟೋ ಸತಿ ಆ ಪಿರಮಿಡ್ ಬರ್ಲಿಕ್ಕೆ ಎಲ್ಲೆಲ್ಲೋ ಪ್ರಯತ್ನ ಮಾಡಿದ್ವಿ. ಜಾಗ ಎಲ್ಲ ನೋಡೋದು ಇರೋದು ಎಲ್ಲ ಮಾಡ್ತಾ ಇದ್ರು. ಕೋಟೇಶ್ವರ ಸರ್ ಇದಾರಲ್ಲ, ಅವ್ರು ರಾಯಚೂರಲ್ಲೇ ಇರ್ತಾ ಇದ್ರು, ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ತೋರಿಸ್ತಾ ಇದ್ರು ಜಾಗ. ಆದ್ರೆ ಎಲ್ಲೂ ಅದು ಒಪ್ಪಿಗೆ ಆಗ್ಲಿಲ್ಲ. ನೋಡಿ, ಪಿರಮಿಡ್ ಜಗತ್ತಿಗೆ ನಿರ್ಮಾಣ ಅನ್ನೋದು ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ, ಈಗ ಮಂಜುನಾಥ್ ಸರ್ ಹೇಳಿದಂಗೆ ಕರ್ನಲ್ನಲ್ಲಿ ಧ್ಯಾನ ಮಾಡೋರು ರಾಯಚೂರಲ್ಲಿ ಒಬ್ರು ಗೋವಿಂದ ಅನ್ನೋರಿದ್ದಾರೆ. ಅವರು 20 ರಿಂದ 30 ವರ್ಷದ ಕೆಳಗಡೆ ಕರ್ನಲ್ ಪಿರಮಿಡ್ ನಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಅಂತ ಒಂದು ಪಿರಮಿಡ್ ನಿರ್ಮಾಣ ಆಗ್ಬೇಕಂತ ಹೇಳಿ ಅವತ್ತೇ ಅವ್ರು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಆ ಪಿರಮಿಡ್ ಇವಾಗ ಸಾಮೂಹಿಕ ಪಿರಮಿಡ್ ಆಗಿ ಬರ್ತಾ ಇರ್ತಕ್ಕಂಥದ್ದು. ಅದ್ರ ಹೆಸರು ಪತ್ರಿಜಿಯವರೇ ಇಟ್ಟಿರೋದು, ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಹೇಳ್ಬಿಟ್ಟು ಗುರುಗಳಿಗೆ ಜಾಗ ತೋರಿಸಿ ಹೆಸರನ್ನ ಇಟ್ಟು ನಾಮಕರಣ ಅನ್ನೋದು ಆಲ್ರೆಡಿ ಆಗೋಗ್ಬಿಟ್ಟಿರ್ತಕ್ಕಂಥದ್ದು. ಅದು ನಿರ್ಮಾಣ ಇವಾಗ ನಡೀತಾ ಇದೆ. ಅದ್ರದ್ದು ಆಂಗಲ್ ಎಲ್ಲ ಇದೆ. ಈಗ ಒಳಗಡೆ ಟೈಲ್ಸ್ ಇದೆಲ್ಲ ಹಾಕ್ತಕ್ಕಂಥ ಒಂದು ನಡೀತಾ ಇದೆ. ಇಲ್ಲಿದ್ದವರು ಯಾರಾದ್ರೂ ಇರ್ಬೋದು, ಯೂಟ್ಯೂಬ್ ವೀಕ್ಷಕರು ಇರ್ಬೋದು, ರಾಯಚೂರು ಸುತ್ತಮುತ್ತಲು ಯಾರೇ ಇರ್ಲಿ,
ಆ ಪಿರಮಿಡ್ ನಿರ್ಮಾಣಕ್ಕೆ ಸಹಕರಿಸಿ, ಅದೇ ರೀತಿಯಲ್ಲಿ ಆ ಪಿರಮಿಡ್ ಆದ ನಂತರ ಎಲ್ಲರೂ ಬರಬೇಕಲ್ಲಿ, ಎಲ್ಲರೂ ಬಂದು ಧ್ಯಾನ ಮಾಡಿ ನಿಮಗೆ ಏನ್ ಬೇಕು ಅದನ್ನ ಪಡ್ಕೋಬೇಕು. ಆರೋಗ್ಯ, ಶಾಂತಿ, ನೆಮ್ಮದಿ, ಸರ್ವ ಸಮಸ್ಯೆಗಳ ಪರಿಷ್ಕಾರಣೆ, ಧ್ಯಾನ, ಈ ರೀತಿ ತಾವುಗಳೆಲ್ಲರೂ ಅನುಭವ ಪಡ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ಅದಂದ್ರೆ ನಾವು ಈ ಮೈತ್ರೇಯ ಬುದ್ಧ ಪಿರಮಿಡ್, ಒಂದು ಕಡ್ತಾಲ್ ಪಿರಮಿಡ್, ಈ ಎರಡು ಪಿರಮಿಡ್ಗಳಿಗೆ ಪ್ರತಿ ವರ್ಷ ನಾವು ಹಾಜರಾಗ್ತಾ ಇದ್ದಿದ್ದು. ಈ ಪಿರಮಿಡ್ ಶಕ್ತಿನೇ ನಮಗೆ ಮುಂದೆ ಕರ್ಕೊಂಡೋಗಿರ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಎಷ್ಟೋ ಭಯಗಳಿರುತ್ತೆ, ಅದು ದೂರ ಆಗುತ್ತೆ. ಒಂದು ರ್ಯಾಲಿ ಮಾಡ್ಬೇಕಂದ್ರೆ, ಒಂದು ಶಾಖಾ ರ್ಯಾಲಿ ಮಾಡ್ಬೇಕಂದ್ರೆ ಎಷ್ಟೋ ಅಡ್ಡಿ ಆತಂಕ, ಒಂದು ಪಿರಮಿಡ್ ಕಟ್ಟಬೇಕಂದ್ರೆ ಎಷ್ಟೋ ಅಡ್ಡಿ ಆತಂಕ. ಪತ್ರಿಜಿ ಅವ್ರು ಯಾಕೆ ಒಂದೊಂದು ಊರಲ್ಲಿ ಕಾಲಿಡ್ತಾ ಇದ್ರು ಅಂದ್ರೆ ಈ ಅಡ್ಡಿ ಆತಂಕಗಳೆಲ್ಲ ತೊಲಗೋ ಸಲುವಾಗಿ. ಈಗ ನಮ್ಗೆ ಇನ್ನೂ ಚೆನ್ನಾಗಿ ಯಾಕೆ ಗೊತ್ತಾಯ್ತು ಅಂದ್ರೆ, ನಮ್ಮ ಸುತ್ತಮುತ್ತಲು ಎಲ್ಲ ಆಂಧ್ರ ಅಂದ್ರೆ ತೆಲುಗಿನವ್ರು ಇರೋದು, ನಾವು ಕರ್ನಾಟಕ. ಆದ್ರೆ ಅವರೆಲ್ಲರೂ ಪತ್ರಿಜಿ ಬಂದ್ರು ಅಂದ್ರೆ ಎಲ್ಲೆಲ್ಲಿಂದ ಬರ್ತಿದ್ರು ಗೊತ್ತಿಲ್ಲ. 3,000 ಜನ, 5,000 ಜನ, 1,000 ಜನ ಹೆಂಗ್ ಸಿಕ್ಕಿದ್ರು ಅಂದರು. ಅವರೆಲ್ಲ ನಮ್ಗೆ ಹೇಳ್ತಾ ಇದ್ರು, ಅವರೆಲ್ಲ ಪರಿಚಯ ಆಗಿದ್ದು ಇವಾಗ್ಲೂ. ಒಂದು ಪತ್ರಿಜಿಯವರು ಬರ್ಬೇಕು ಅಂದ್ರೆ ಪಿರಮಿಡ್ ನಿರ್ಮಾಣದ ಸಲುವಾಗಿ ಬರ್ತಾ ಇದ್ರಂತೆ. ಆ ಪಿರಮಿಡ್ ಜಗತ್ತಿಗೋಸ್ಕರ ಪತ್ರಿಜಿ ಅವರು ಬಿಟ್ಟಿರ್ತಕ್ಕಂಥದ್ದು. ಅದು ಇವಾಗ ನಮ್ಮೂರಲ್ಲಿ ಪಿರಮಿಡ್ ಬರ್ತಾ ಇದೆ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. ಹಲವಾರು ಜನ ಕಿಡ್ನಿ ಸಮಸ್ಯೆಗಳಿರ್ಬೋದು, ಒಂದು ಕ್ಯಾನ್ಸರ್ ಇರ್ಬೋದು, ಒಂದು ಸ್ಟೋನ್ಸ್ ಕಿಡ್ನಿಯಿಂದ ಹೊರಗೆ ಬರ್ತಕ್ಕಂಥದ್ದು ಇರ್ಬೋದು, ಮೈಗ್ರೇನ್ ಇರ್ಬೋದು, ಹಲವಾರು ಸಮಸ್ಯೆಗಳಿಂದ ಹೊರಗಡೆ ಬರೋದೂ ಉಂಟು. ಇನ್ನ ಪಿರಮಿಡ್ನಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮ್ಮ ಒಳಗಡೆ ಎಷ್ಟೋ ರೋಗಗಳಿರುತ್ತೆ ನಮಗೆ ಗೊತ್ತಿಲ್ಲ, ಅವೆಲ್ಲ ಹೊರಗೆ ಬರುತ್ತೆ. ಫಸ್ಟ್ ಅದು ಜಾಸ್ತಿನೇ ಆಗುತ್ತೆ, ಜಾಸ್ತಿ ಆದ ನಂತರನೇ ವಾಸಿ ಆಗ್ತಕ್ಕಂಥದ್ದು. ಇದಕ್ಕೆ ನಾವೇನು ಭಯ ಪಡೋದು ಬೇಕಿಲ್ಲ. ಪಿರಮಿಡ್ಸ್ ಆರ್ ಎನರ್ಜಿ ರಿಸರ್ವಾಯರ್ಸ್. ಹಾಗಾಗಿ ಅದು ಕಾಸ್ಮಿಕ್ ಶಕ್ತಿಯನ್ನು ತಗೊಂಡು ನಮ್ಮಲ್ಲಿ ಗುಣಮುಖವನ್ನಾಗಿ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.